ಪತ್ನಿ ಸ್ಪಂದನ ಅವರು ಇಲ್ಲದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಅದೇ ರೀತಿಯ ಒಂದು ಹೊಸ ಬಟ್ಟೆಯಲ್ಲಿ ಹೊಸ ಉಡುಗೆಯಲ್ಲಿ ವಿಜಯ ರಾಘವೇಂದ್ರ ಅವರು ಲೈವ್ ಬಂದು ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಅಭಿಮಾನಿಗಳಿಗೂ ಕೂಡ ತಿಳಿಸಿದ್ದಾರೆ. ಬಹಳಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ವಿಜಯ ರಾಘವೇಂದ್ರ. ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ತುಂಬಾನೇ ಒಂದು ಲವಲವಿಕೆಯಿಂದ ಅವರ ಒಂದು ಮುಖದಲ್ಲಿ ನೋಡ್ತಾ ಇರಬಹುದು. ಒಂದು ಡಾರ್ಕ್ನೆಸ್ ಇದೆಯಲ್ಲ, ಬಹಳಷ್ಟು ರೀತಿಯಲ್ಲಿ ಕಳೆ ಕೂಡ ಕಾಣ್ತಾ ಇದೆ. ವಿಜಯ ರಾಘವೇಂದ್ರ ಖುಷಿಯಾಗಿರ್ಬೇಕು ಅಂತಾನೆ ಅಭಿಮಾನಿಗಳು ಸಹ ಬಯಸೋದು. ಸಾಕಷ್ಟು ಜನ ವಿಶ್ವಾಸನ ಕೂಡ ತಿಳಿಸಿದ್ದಾರೆ. ನಿಮಗೂ ಕೂಡ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಸಿನಿಮಾಗಳನ್ನ ಮಾಡಿ ಅಂತ. ವಿಜಯ ರಾಘವೇಂದ್ರ ಸದ್ಯಕ್ಕೆ ಸಿನಿಮಾಗಳಲ್ಲಿ ಬಿಸಿ. ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ. ತುಂಬ ಚೆನ್ನಾಗಿ ನಡೆಸ್ತಾರೆ. ಇವರ ತಮ್ಮ ಶ್ರೀಮುರಳಿ ಅವರು ಕೂಡ ಅಷ್ಟೇ ಬಗೀರ ಸಿನಿಮಾ ತಗೋ ಬರ್ತಾರೆ. ವಿಜಯ ರಾಘವೇಂದ್ರ ಅವರು ಕೂಡ ನಡೆಸ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲೂ ಕೂಡ ರೆಸ್ಪಾನ್ಸ್ ವಿಜಯ ರಾಘವೇಂದ್ರ ಅವರ ಸಿನಿಮಾಗೆ ಇರುತ್ತೆ. ತುಂಬಾ ಡಿಫ್ರೆಂಟ್ ಆಗಿರುವಂತಹ ಸಿನಿಮಾವನ್ನು ಅವ್ರು ಸೆಲೆಕ್ಟ್ ಮಾಡ್ಕೋತಾರೆ. ಪತ್ನಿನ ತುಂಬಾ ಮಿಸ್ ಮಾಡ್ಕೊಳ್ತಾರೆ. ನಿತ್ಯ ಬಂದು ಪತ್ನಿಯ ಒಂದು ನೆನಪಿನಲ್ಲೇ ಇರ್ತಾರೆ ವಿಜಯ ರಾಘು. ಆಗಾಗ ಲೈವ್ ಬಂದು ಅಂದ್ರೆ ಪೋಸ್ಟ್ ಅನ್ನು ಕೂಡ ಹಾಕುವ ಮೂಲಕ ಒಂದು ಪತ್ನಿಯನ್ನು ಕೂಡ ನೆನಪು ಮಾಡ್ಕೋತಾರೆ. ಹೌದು, ಪತ್ನಿಯ ಬಗ್ಗೆ ಸಾಲುಗಳನ್ನು ಬರೆದು ಅದನ್ನ ಪೋಸ್ಟ್ ಕೂಡ ಮಾಡ್ತಾರೆ ವಿಜಯ ರಾಘು ಅವರು. ಅಭಿಮಾನಿಗಳಿಗೆ ವಿಜಯ ರಾಘವೇಂದ್ರ ಕುಟುಂಬ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮಗ ಶೌರ್ಯನೊಟ್ಟಿಗೆ ಇದೀಗ ವಿಜಯ ರಾಘವೇಂದ್ರ ಅವರು ಒಬ್ಬರೇ ಒಂದು ಹಬ್ಬವನ್ನು ಕೂಡ ಆಚರಣೆ ಮಾಡಿದ್ದಾರೆ. ಯುಗಾದಿ ಹಬ್ಬ ಬಹಳಷ್ಟು ರೀತಿಯಲ್ಲಿ ಬೇಸರದ ಸಂಗತಿ. ಅವರ ಒಂದು ಕುಟುಂಬದ ಜೊತೆ ಆಚರಿಸಿದ್ದಾರೆ. ಅಂದ್ರೆ ತಂದೆ ತಾಯಿ ಆಗಿರ್ಬೋದು. ವಿಜಯ ರಾಘವೇಂದ್ರ ಅವರು ತಮ್ಮ ಒಂದು ತಾಯಿ ಮನೆಗೆ ಹೋಗಿದ್ದಾರೆ. ಸೊ ಅಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಹಬ್ಬದ ಅಡುಗೆಯನ್ನು ಕೂಡ ಸವಿದಿದ್ದಾರೆ.